ಡೆವಿಲ್ ಮೂವಿ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ. ಈಗ ಬಂದಿರೋ ನಮ್ಮ ಬಾಸ್ ಸಿನಿಮಾ ಹೇಗಿದೆ ಅಂದರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಕಲಿಬೇಕಾದ ತುಂಬ ಇದೆ. ನಮ್ಮ ಬಾಸ್ ಹೇಗೆ ಅಂದರೆ ಕರ್ಣ ಇದ್ದಂಗೆ, ಕರ್ಣಕ್ಕಿಂತ ಒಂದು ಕೈ ಜಾಸ್ತಿನೇ ದಾನ ಧರ್ಮ ಮಾಡೋದ್ರಲ್ಲಿ. ಇದರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟ್ರು ನೋಡ್ಬೇಕು ಎಲ್ಲರೂ ಬಂದು ಸಿನಿಮಾ. ಯಾಕೆಂದರೆ ಎಂಟೈರ್ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲರ ಅಭಿಮಾನಿಗಳಲ್ಲಿ ಗರ್ಭಗುಡಿಯಾಗಿ ಕಟ್ಕೊಂಡಿದ್ದಾರೆ ಎಲ್ಲ ಅಭಿಮಾನಿಗಳು ಇವತ್ತು ಬಂದಿರೋರು. ಜಾತ್ರೆ, ಕರ್ನಾಟಕ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲ ಥಿಯೇಟ್ರು ಫುಲ್ಲು, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಹೌಸ್ಫುಲ್ಲು. ತುಂಬ ಜನ ಬೇಜಾರು ಮಾಡ್ಕೊಂಡವ್ರು, ಎಷ್ಟೋ ಜನ ಅಭಿಮಾನಿಗಳು. ಬಟ್ ಹೇಳೋದೇನೆಂದರೆ ಅದ್ಭುತವಾಗಿದೆ. ಒಂದು ನೋವಿದೆ. ನಾನು ಹೇಳೋದೇನೆಂದರೆ ಎಲ್ಲರ ಮನೇಲಿ ಹಚ್ತಾರೆ ದೀಪ, ಎಲ್ಲರ ಮನೇಲಿ ಹಚ್ತಾರೆ ದೀಪ. ಆದಷ್ಟು ಬೇಗ ಬರ್ತಾರೆ ನಮ್ಮ ದರ್ಶನ್ ದೀಪ, ಆದಷ್ಟು ಬೇಗ ಬರ್ತಾರೆ. ಒಳ್ಳೆಯದಾಗಲಿ. ಡೆವಿಲ್ ಸಿನಿಮಾ ಯಾವ ರೀತಿ ಇದೆ ಅಂದರೆ ನಿಜವಾಗಿ ಡೆವಿಲ್ ಅಂದರೆ ಎಲ್ಲ ಟೆರರ್ ಅಂದ್ಕೊಂಡವ್ರೆ. ಒಬ್ಬ ಮನುಷ್ಯನಲ್ಲಿ ಏನೇನು ಇರುತ್ತೆ ಅಂತ ತಿಳಿಸ್ಕೊಟ್ಟವ್ರೆ. ಫ್ಯಾಮಿಲಿ, ಪ್ರತಿಯೊಬ್ಬರು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಅಭಿಮಾನಿ ಇಟ್ಕೊಂಡಿರೋರು, ಕನ್ನಡದ ಬಗ್ಗೆ ಹೆಮ್ಮೆ ಇರೋರು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಕನ್ನಡಿಗರು. ಆ ಥರ ಸಿನಿಮಾ ಕೊಟ್ಟವ್ರೆ ನಮ್ಮ ಬಾಸು. ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ನಮ್ಮ ಬಾಸ್ ಅಂತ ಹೇಳ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ ಸಿನಿಮಾ. ಇಷ್ಟ ಆಯಿತು ನನಗೆ ಅಂಬರೀಷನ್ ಕ್ಯಾರೆಕ್ಟ್ರು, ಆಮೇಲೆ ನಮ್ಮ ವಿಷ್ಣು ದಾದ ಕ್ಯಾರೆಕ್ಟ್ರು, ಆಮೇಲೆ ಅಣ್ಣರು ಡಿಫ್ರೆಂಟಾಗಿ ಎಲ್ಲರನ್ನೂ ತೆರೆ ಮೇಲೆ ತಂದು ತೋರಿಸವ್ರೆ ನಮ್ಮ ಬಾಸು. ಆದರೆ ಬೇರೆಯವ್ರು ಬೇರೆ ಥರನೇ ಮಾತಾಡ್ತಾರೆ. ನಮ್ಮ ಬಾಸ್ ಯಾವುದೂ ಇಟ್ಕೊಂಡಿಲ್ಲ, ಎಲ್ಲ ನಮ್ಮವ್ರ ಅಂತಾರೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಬಾಸ್, ನಿಮ್ಮನ್ನು ಯಾವತ್ತಿಗೂ ನಾವು ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಯಾವತ್ತಿಗೂ ನಿಮ್ಮ ಅಭಿಮಾನಿಯಾಗಿ ಹೇಳ್ತೀನಿ, ಯಾವುದು ಕೆಟ್ಟ ಕೆಲಸ ಮಾಡಲ್ಲ. ಯಾವತ್ತೂ ನೀವು ಕೊಟ್ಟ ದಾರಿಲೇ ನಡಿತೀವಿ, ನೀವು ಹೇಳ್ಕೊಟ್ಟ ದಾರಿಲಿ ರೀತಿನೇ ಬದುಕ್ತೀವಿ ಅಂತ ಹೇಳ್ತೀವಿ. ಬಾಸ್, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಬಾಸ್, ನಮಗೆ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ಎರಡನೇ ದೇವರೇ ನೀವೇ ಬಾಸ್. ನಮಗೆ ಒಳ್ಳೆಯದಾಗಲಿ. ಬಾಸ್ಗೆ ನೀವು ಯಾವ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ನೀವು ಫಿಲಮ್ ಸೂಪರ್ ಹಿಟ್ ಆಗಿದೆ, ನೀವು ಗೆದ್ರಿ ಅಂತ ತಿಳ್ಕೊಳ್ಳಿ. ಇನ್ನು ಯಾವುದಕ್ಕೆ ಭಯಪಡಬೇಡಿ. ನಾವು ನಿಮ್ಮ ಇಡೀ ಜಗತ್ತು ನಿಮಗೆ ವಿರುದ್ಧವಾಗಿ ನಿಂತರು, ನಿಮ್ಮ ಜೊತೆ ನಾವಿದ್ದೀವಿ. ಯಾವುದಕ್ಕೆ ಒಂದು ನೆಗೆಟಿವ್ ತಲೆ ಕೆಡಿಸ್ಕೊಬೇಡ್ರಿ. ಯಾವತ್ತೂ ನಾವು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಯಾರು ಏನೇ ಹೇಳಿದ್ರು ನಾವು ನಿಮ್ಗೆ ಬಿಟ್ಕೊಡೋದಿಲ್ಲ. ಇನ್ನೊಂದು ಈ ಮೂವಿಲಿ ಏನಂದರೆ ರಾಜಕಾರಣಿಗಳು ನೀವು ಎಲೆಕ್ಷನಲ್ಲಿ ಓಟ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ದುಡ್ಡುಗೋಸ್ಕರ ನಿಮ್ಮ ಓಟ್ನ ಮಾರ್ಕೋಬೇಡಿ. ಎಲೆಕ್ಷನ್ ನಿಮ್ಮ ದುಡ್ಡು ಓಟರಿಗೆ ಓಟ್ ಮಾಡಿಕೊಂಡ್ರೆ ನಿಮ್ಮನ್ನ ಜನ ಯಾವ ಥರ ಯೂಸ್ ಮಾಡ್ಕೊಂತಾರೆ ಅನ್ನೋದು ಬಾಸ್ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಟೈಮ್ ಇದು. ಎಲ್ಲ ಪ್ರತಿಯೊಬ್ಬರು ಬಂದು ಫಿಲಮ್ ನೋಡಬೇಕು. ಆದಷ್ಟು ಬೇಗ ಬರಲಿ ದೇವರು ಅನ್ನೋದು ಒಂದ್ಸಲ ಕರುಣೆ ತೋರಿಸ್ಬಿಟ್ರೆ ನಮ್ಮ ಬಾಸ್ ಈಚೆ ಬಂದುಬಿಡ್ತಾರೆ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಇವಾಗ ಏನು ಹಬ್ಬ ಮಾಡಿದ್ದೀವಲ್ಲ, ಆದಷ್ಟು 2 ವರ್ಷ ಹಬ್ಬ ನಮ್ಮ ಬಾಸ್ ಬಂದಮೇಲೆ ರಿಲೀಸ್ ಆಗಿದ್ದೇನೆ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ.